ನಮಸ್ಕಾರ. ನಾನು ನಿಮ್ಮ ರಂಗಣ್ಣ ರಘು. ರೈತರು ಬೆಳೆಯೋ ಎಲ್ಲ ಪದಾರ್ಥಗಳು, ದವಸ ಧಾನ್ಯ, ಕಾಳು ಕಡ್ಡಿ, ತರಕಾರಿ, ಎಣ್ಣೆ, ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಈ ತರದೆಲ್ಲ ಸ್ವತಃ ರೈತರೇ ಮಾಡೋಂಥದ್ದು. ಆದ್ರದೊಂದು ಹೋರಾಟವನ್ನು ಶುರು ಮಾಡಿದ್ದಾರೆ ರೈತ ಸಂಘದ ಚಿಕ್ಕಿ ನಂಜುಂಡ ಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲಾ ರೈತರು ಸೇರ್ಕೊಂಡು. ಅದ್ರ ಉದ್ದೇಶ ಇಷ್ಟೇ, ಮಾರಾಟವೇ ನಮ್ಮ ಹೋರಾಟ. ಹೌದು, ಇವತ್ತಿನ ಈ ನಾಗರಿಕ ಪ್ರಪಂಚದಲ್ಲಿ, ಇವತ್ತಿನ 25ನೇ ಇದರಲ್ಲಿ ಆ ಎಲ್ಲದಕ್ಕೂ ಒಂದು ಕ್ಲಾರಿಟಿ ಇದೆ. ಅದು ಬಿಡಿ, ಬೆಂಕಿಪಟ್ಟಣ, ಕ್ವಾರ್ಟರ್ ಬಾಟ್ಲು, ಪೆಗ್ ಬಾಟ್ಲು, RMD, ಡ್ರಗ್ ಮಾತ್ರೆಗಳು, ಅವೆಲ್ಲಕ್ಕೂ ಏನು ಅಲ್ಲಿ ಹೋಗಿ ಕುಂತಿದವು ರೇಟುಗಳು. ನಿತ್ಯ ಒಂದ್ ಮನುಷ್ಯ ಬದುಕಿ ಆರೋಗ್ಯವಾಗಿ ಇರಕ್ ಬೇಕಾಗಿರೋದಂತ ತರಕಾರಿ ಆಗ್ಬೋದು, ಅಕ್ಕಿ ಆಗ್ಬೋದು, ದವಸ ಧಾನ್ಯಗಳಾಗ್ಬೋದು, ಇದು ಯಾವ್ದಕ್ಕೂ ಬೆಲೆ ಇಲ್ಲ. ತಗೊಂಡೋಗೆಲ್ಲ ಈ ಕೋಸ್ಗೆ ₹1, ಟೊಮೊಟೊ ಹಣ್ಣಿಗೆ 8 ಆಣೆ 50 ಪೈಸಾ ಹಿಂಗಂದ್ರೆ ಅವ್ನ್ ಬೆಳೆದಿರೋದನ್ನು ತಗೊಂಡೋಗಿ ಏನ್ ಮಾಡ್ತಾನೆ? ಎಲ್ಲ ರಸ್ತೆಗೆ ಸುರಿದು ಹೋಗ್ತಿದ್ದಾನೆ. ಇವತ್ತು ನಮ್ ಕರ್ನಾಟಕ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಲ್ಲಿ 2ನೇ ಸ್ಥಾನದಲ್ಲಿದೆ. ಅದು ಯಾಕೆಂದ್ರೆ ಹೌದು, ಈ 50 ಪೈಸಾ 8 ಆಣೆ ಈ ರೇಟ್ ಬಂದಾಗ ಇನ್ನೇನ್ ಮಾಡ್ತಾನೆ? ಅದ್ರ ನಾನು ನಮ್ಮ ರೈತರಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂತಂದ್ರೆ, ಕರೋನಾ ಟೈಮಲ್ಲೇ ನೀವು ನಿಜವಾಗ್ಲೂ ಎಲ್ಲಾ ನಾಗರಿಕರಿಗೂ ನೀವು ಏನ್ ಬೇಕು ಅದನ್ನ ಬಟ್ಟೆ ಕಟ್ಕೊಂಡು, ಮೂಗ್ಗೆ ಏನೋ ಮಾಡ್ಕೊಂಡು ನೀವು ಎಲ್ಲಾನು ಬೆಳೆದು ರೈತರಿಗೆ ಜನರು ಕೊಟ್ಟಿದ್ದೀರಾ. ಈ ಆತ್ಮಹತ್ಯೆ ಒಂದ್ಸರಿ ಯಾವ್ದಪ್ಪ, ಈಗ ಬೆಳಗ್ಗೆ ಅದನ್ನ ಹುಳ ಬೀಳ್ತದೆ, ಮತ್ತೇನೋ ಆಗುತ್ತೆ, ಈ ನುಸಿಪಿಡೆ ಬಂತು, ತೆಂಗು ಹೋಯ್ತು ಅಂದ್ಕೊಂಡ್ವಿ. ತೆಂಗು ಉಳ್ಕೊಂಡಿದೆ. ಎಲ್ಲಾ ತರದ ಹಂಗೆ ಈ ಪರಿಸರದಲ್ಲಿ ಗಿಡಗಳು, ಮರಗಳು ಉಳ್ಕತ್ತವೆ. ನಮ್ಗೆ ನಮ್ಮ ಪರಿಸರ, ನಮ್ಮ ಮರ ಗಿಡನೇ ನಮ್ಗೆ ಆದರ್ಶ. ಯಾಕಂದ್ರೆ ಉಳ್ಕತಾವು, ನಾವು ಹಂಗೆ ಉಳ್ಕೋಬೇಕು. ನಾವು ರೈತರು ಸಾಯೋದ್ರಲ್ಲಿ, ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಚುಕ್ಕಿ ನಂಜುಂಡ ಸ್ವಾಮಿಯವರು ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ರೈತರನ್ನು ಸೇರಿಸ್ಕೊಂಡು, ಇದರಲ್ಲಿ ಮಿಡ್ಲು ಸೆಂಟರ್ ಪರ್ಸನ್ ₹2 ತಗೊಂಡು ₹200 ಮಾರೋರು ಇವ್ರು ಇರಲ್ಲ. ಅವರೇ ಬೆಳೆದಿದ್ದನ್ನ ಈ ನಮ್ಮ ರಾಜರಾಜೇಶ್ವರ ನಗರ ಏಪ್ರಿಲ್ ತಿಂಗಳ 12, 13, 14ನೇ ತಾರೀಕು ಮುನಿ ವೆಂಕಟಯ್ಯ ಬಯಲು ರಂಗಮಂದಿರದಲ್ಲಿ ಇದನ್ನ ಅವರೇ ತುಂಬಾ ಪ್ರೀತಿಯಿಂದ, ಸ್ವಇಚ್ಛೆಯಿಂದ, ಇದಕ್ಕೆ ಯಾವ್ದೇ ತರದ ಕೆಮಿಕಲ್ ಹಾಕಿ ಹಿಡ್ದಪ್ಪ ಆಗ್ಬೇಕು, ಅವ್ನ ನೈಸ್ಗಿರ್ಬೇಕು ಹಂಗೇನಿಲ್ಲ. ಅದನ್ನ ಮನುಷ್ಯರು ತಿನ್ಬೋದು. ಅದನ್ನ ಯಾಕೆ ಮನುಷ್ಯ ಅದನ್ನ ತಿನ್ಬೇಕು ಅಂದ್ರೆ, ಆರೋಗ್ಯ ಇರ್ಬೇಕು ಅಂದ್ರೆ ನಾವ್ ಅಂತದೇ ತಿನ್ಬೇಕು. ಈ ಹುಳ ಪಳ, ಈ ಕ್ರಿಮಿ ಕೀಟ ಅವು ತಿನ್ಬೇಕು. ಅವು ತಿಂದ್ರೆ ಅವೇ ತಿಂದ್ ಬದುಕ್ತೇವೆ ಅಂತಂದ್ರೆ ನಾವು ಬದುಕ್ಬೋದಲ್ಲ. ಅಂತವನ್ನಾಗ್ತದೆ ಯಾವ್ದೇ ತರದ್ದು ಕೆಮಿಕಲ್ಗಳು ಹಾಕಿ ನೀಟು ಕ್ಲೀನ್ ವೆಟ್ರಿಫೈಡ್ ತರ ತರಕಾರಿಗಳು, ಈ ಸೇಬಣ್ಣಗಳು, ಈ ತರ ಹಿಂಗೆ ನೀಟ್ ಕ್ಲೀನ್ ಆ ತರದವಿರಲ್ಲ. ನಿಜವಾಗ್ಲೂ ಮನುಷ್ಯನಿಗೆ ಯಾವುದು ಇದು ಉಪಯುಕ್ತವಾಗಿದ್ದು, ಅದನ್ನ ಯಾವುದೇ ತರದ ಕೆಮಿಕಲ್ ಆಗದೆ ಆರ್ಗ್ಯಾನಿಕ್ ಆಗಿ ಬೆಳೆದು, ಅದನ್ನ ಎಲ್ಲಾನು ತರಕಾರಿಗಳನ್ನ ಇವೆಲ್ಲ ತಂದು ಮಾರಾಟ ಮಾಡ್ತಿದ್ದಾರೆ. ಇದು ಈಗ ಒಂದ್ ರೀತಿ ಪ್ರಾರಂಭ ಆಗ್ತಿದೆ. ಇನ್ನ ಇದು ನಮ್ಮ ರೈತರು, ಹೌದು, ನಮ್ಮ ಮಧ್ಯವರ್ತಿಗಳು ಬೇಡ, ನಾವೇ ನಾವು ಬೆಳೆದದ್ದನ್ನ, ಅದು ತೆಂಗಿನಕಾಯಿ ಆಗ್ಬೋದು, ಏನೇ ಆಗ್ಬೋದು, ನಾವೇ ನೇರವಾಗಿ ನಿಮಗೆ ಅಂದ್ರೆ ಬೆಂಗಳೂರಿನ ನಾಗರಿಕರಿಗೆ ನಾವು ಕೊಡೋಣ ಅಂತ. ನಾಗರಿಕ ಬೆಂಗಳೂರಿನವ್ರು ಎಲ್ಲರೂ, ಅವರು ಕನ್ನಡದವ್ರು ಆಗ್ಬೋದು, ತಮಿಳರು, ತೆಲುಗರು, ಎಲ್ಲಾರು, ನೀವು ಕರೋನಾ ಟೈಮಲ್ಲಿ ನೀವು ಸುಮ್ಮನೆ ನೆನಪಿಸ್ಕೊಳ್ಳಿ, ನೀವು ಮನೆಯಿಂದ ಈಚೆ ಬರಕ್ ಆಗ್ತಿರೋ ಟೈಮಲ್ಲಿ ರೈತರು ನಿಮಗೆ ಏನೇನ್ ಬೇಕು ಎಲ್ಲ ಬೆಳೆದು ಕೊಟ್ಟಿದ್ದಾರೆ. ಈಗ ಅವ್ರು ಬೆಳೆದಿದ್ದನ್ನ ನೀವೆಲ್ಲ ಬಂದು ಪ್ರೀತಿಯಿಂದ, ಅಭಿಮಾನದಿಂದ ನಾವು ನಿಮಗೆ ಪ್ರೋತ್ಸಾಹ ಮಾಡ್ತೀವಿ, ಇದನ್ನ ಖರೀದಿ ಮಾಡ್ತೀವಿ ಅಂತ ನೀವು ಖರೀದಿ ಮಾಡಿದ್ರೆ ರೈತರು ಉಳಿತಾರೆ, ನೀವು ಉಳಿತೀರ, ನಾವು ಉಳಿತೀವಿ, ನಾವೆಲ್ಲರೂ ಉಳಿತೀವಿ. ಹಂಗಾಗಿ ಈ ಒಂದು ಹೋರಾಟ, ಮಾರಾಟವೇ ಹೋರಾಟ ರೈತರದು. ಇದಕ್ಕೆ ನೀವೆಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ. ಕರ್ನಾಟಕದ ಆದ್ಯಂತ ಎಲ್ಲಾ ಕಡೆಗೂ ಎಲ್ಲಾ ರೈತರು ಈ ಮಾರಾಟ ಮತ್ತು ಹೋರಾಟ ಇದನ್ನ ನಾವು ಮಾಡ್ಕೊಂಡು, ಇದ್ರದ್ದು ನಾವೇನು ಲಾಭಾಂಶ ತಗೊಂಡು ಕೋಟಿ ಕಾರು, ಬಂಗ್ಲೆ, ರೈಲು, ಹೆಲಿಕಾಪ್ಟರ್ ಓಡಾಡಂಗಾಗಲ್ಲ. ಮತ್ತೆ ನಮಗ್ ಬೆಳೆಯೋದಕ್ಕೆ ಮತ್ತು ನಾವು ಬದುಕೋದಕ್ಕೆ ನಮ್ಗೊಂದು ಸ್ಫೂರ್ತಿ ಆಗುತ್ತೆ. ಈ ಹೋರಾಟಕ್ಕೆ ನೀವು ಪ್ರೀತಿಯಿಂದ, ಅಭಿಮಾನದಿಂದ ಸಪೋರ್ಟ್ ಮಾಡಿ. 12, 13, 14ನೇ ತಾರೀಕು ನೀವೆಲ್ಲ ಬನ್ನಿ, ರಾಜರಾಜೇಶ್ವರ ನಗರ ಮುನಿ ವೆಂಕಟಪ್ಪ ಬಯಲು ರಂಗಮಂದಿರಕ್ಕೆ ಬನ್ನಿ. ಇದ್ರಲ್ಲಿ ಭಾಗವಹಿಸಿ, ಖರೀದಿ ಮಾಡಿ, ರೈತರನ್ನ ಉಳಿಸಿ, ನೀವು ಉಳಿದ್ರಿ. ನಮಸ್ತೆ.